ಸರ್ವೇಷಾಂ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು ಪುರಾಣ ಭಾರತಂ ಎನ್ನುವ ಪಾಠದ ಕುರಿತಾದ ಎರಡನೆಯ ಅವಧಿಗೆ ಕಾಲಿಡ್ತಾ ಇದ್ದೇವೆ. ಹಿಂದಿನ ಅವಧಿಯಲ್ಲಿ ಭಾರತ ಅಂದರೆ ಏನು, ಭಾರತ ಶಬ್ದದ ವ್ಯುತ್ಪತ್ತಿ ಏನು ಅನ್ನುವುದನ್ನು ನಾವು ನೋಡಿದ್ದೇವೆ. ಉತ್ತರಂ ಯತ್ ಸಮುದ್ರಸ್ಯ ಹಿಮವತ್ ದಕ್ಷಿಣಂಚ ಯತ್ ವರ್ಷಂ ತತ್ ಭಾರತಂ ನಾಮ ಯತ್ರೇಯಂ ಭಾರತೀ ಪ್ರಜಾ. ಸಮುದ್ರದಿಂದ ಉತ್ತರಕ್ಕೂ ಹಿಮಾಲಯದಿಂದ ದಕ್ಷಿಣಕ್ಕೂ ಇರುವ ಭೂಪ್ರದೇಶ ಭಾರತ, ಅಲ್ಲಿರುವ ಪ್ರಜೆಗಳು ಭಾರತೀಯರು ಎನ್ನುವುದು ತಾತ್ಪರ್ಯ ಮೊದಲನೇ ಶ್ಲೋಕದ್ದು. ಎರಡನೇ ಶ್ಲೋಕದ ತಾತ್ಪರ್ಯ ಭರಣಾಚ್ಯ ಪ್ರಜಾನಾಂಬೈ, ಪ್ರಜೆಗಳನ್ನು ಪೋಷಣೆಯನ್ನು ಮಾಡಿರುವುದರಿಂದ, ಪಾಲನೆಯನ್ನು ಮಾಡಿರುವುದರಿಂದ ಆ ಶಬ್ದದ ವ್ಯುತ್ಪತ್ತಿಯಂತೆ ಭರತ ಎನ್ನುವುದು ಬಂತು. ಅವನಿಂದ ಪೋಷಿಸಲ್ಪಟ್ಟ ಪ್ರದೇಶ ಭಾರತ ಆಯಿತು ಅಂತ ಹೇಳಿ ಎರಡನೇ ಶ್ಲೋಕದಲ್ಲಿ ವಿವರಿಸ್ತಾರೆ. ಮೂರನೇ ಶ್ಲೋಕವನ್ನು ನಾವು ನೋಡ್ತಾ ಇದ್ದೇವೆ. ಇತ ಸ್ವರ್ಗಶ್ಚ ಮೋಕ್ಷಶ್ಚ ಮಧ್ಯಶ್ಚಾಂತಶ್ಚ ಗಮ್ಯತೆ ನ ಖಲು ಅನ್ಯತ್ರ ಮರ್ತ್ಯಾನಾಂ ಭೂಮೌ ಕರ್ಮ ವಿಧೀಯತೆ. ಮೂರನೇ ಶ್ಲೋಕವನ್ನು ಸ್ವಲ್ಪ ನೋಡಿದ್ವಿ. ಆ ದಿವಸ ಇಲ್ಲಿ ಇತಃ ಈ ಭೂಮಿಯ ವೈಶಿಷ್ಟ್ಯತೆಯನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಈ ಭರತ ಭೂಮಿಯ ವೈಶಿಷ್ಟ್ಯತೆ ಇತಃ ಸ್ವರ್ಗ ಚ ಮೋಕ್ಷ ಚ ಮಧ್ಯ ಚ ಅಂತಃ ಚ ಗಮ್ಯತೆ. ಇದೆಲ್ಲ ಭಾಗಕ್ಕೂ ಹೋಗಲಿಕ್ಕೆ ಈ ಭೂಮಿಯಲ್ಲಿ ಸಾಧ್ಯ ಇದೆ ಅನ್ನುವುದು ತಾತ್ಪರ್ಯ. ಸ್ವರ್ಗ ಅಂತ ಹೇಳಿದ್ರೆ ಪುಣ್ಯ ಕರ್ಮಗಳನ್ನು ಮಾಡುವುದರಿಂದ, ಅಂದರೆ ಈ ಭೂಮಿಯಲ್ಲಿ ಪುಣ್ಯ ಕರ್ಮಗಳು, ಒಳ್ಳೆಯ ಕರ್ಮಗಳು, ಎಲ್ಲ ರೀತಿಯ ಕರ್ಮಗಳು ವಿಧಿಸಲ್ಪಟ್ಟಿವೆ. ಹಾಗಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡುವವನಿಗೆ ಸ್ವರ್ಗ ಸುಖ, ಅತಿಶಯವಾದಂಥ ಒಂದು ಆನಂದ, ಮರಣದ ನಂತರ ಆತನಿಗೆ ಉನ್ನತ ಜನ್ಮ ಪ್ರಾಪ್ತಿ, ಈ ಎಲ್ಲ ಒಂದು ಪರಿಕಲ್ಪನೆಯ ಮೂಲ ಅರ್ಥವೇ ಸ್ವರ್ಗ. ಮೋಕ್ಷ ಅಂತ ಹೇಳಿದ್ರೆ ಶರೀರದಿಂದ ಬಿಡುಗಡೆ, ಪರಮಾತ್ಮನಲ್ಲಿ ಐಕ್ಯ ಆಗಲಿಕ್ಕೆ ಅಂತ. ಎಲ್ಲಿಂದ ಬಂದಿದ್ದೇನೆಯೋ ಅಲ್ಲಿಗೆ ಹೋಗುವುದು ಅನ್ನುವುದು ಅರ್ಥ. ಹೀಗೆ ರೀತಿಯಲ್ಲಿ ಆ ಮೋಕ್ಷಕ್ಕೂ ಹೋಗ್ಲಿಕ್ಕೂ ಕೂಡ ಈ ಭರತ ಭೂಮಿ ಕಾರಣ ಆಗ್ತದೆ. ಮಧ್ಯ ಅಂತಂದ ಅರ್ಥ 14 ಲೋಕಗಳಿವೆ. ಮೊನ್ನೆ ನಾನು ಕಲಿಸುವಾಗ ಹೇಳಿದ್ದೇನೆ, ಈ ಶ್ಲೋಕದ ತಾತ್ಪರ್ಯದಲ್ಲಿ ಹೇಳುವಾಗ ಅತಲ ವಿತಲ ಹೀಗೆ 14 ಲೋಕಗಳಿವೆ ಅಂತ ಹೇಳಿ. ಅದರಲ್ಲಿ 7ನೇಯ ಭೂಪ್ರದೇಶ, 7ನೇಯ ಭಾಗ ಈ ಭೂಮಿ. ಆದ್ದರಿಂದ ಇದು ಮಧ್ಯದ ಭಾಗವು. ಅಂತಹ ಅಂತ ಹೇಳಿದ್ರೆ ಕೆಟ್ಟ ಕೆಲಸಗಳನ್ನು ಮಾಡುವುದರಿಂದ ಆತನಿಗೆ ಪಾತಾಳದ ಲೋಕಗಳು, ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯೆ ತಿಷ್ಠಂತಿ ರಾಜಸ ಜಗನ್ಯ ಗುಣ ವೃತ್ತಿಸ್ಥ ಅದೋ ಗಚ್ಚಂತಿ ತಾಮಸ ಅಂತ ಹೇಳ್ತಾನೆ. ಸಾತ್ವಿಕ, ರಾಜಸಿಕ, ತಾಮಸಿಕ ಗುಣಗಳನ್ನು ಆಧರಿಸಿ ಜನ್ಮ ವೃತ್ತಾಂತಗಳನ್ನು, ಹೀಗೆ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಮನುಷ್ಯತ್ವದಿಂದ ದೇವತ್ವದೆಡೆಗೆ ಸಾಗುವಂಥದ್ದೇ ಶ್ರೇಷ್ಠ ಜನ್ಮ. ಮನುಷ್ಯ ಜನ್ಮವನ್ನು ಪಡೆದು ಕೆಟ್ಟ ಕೆಲಸಗಳನ್ನು ಮಾಡಿ ಇನ್ನೂ 4 ಪ್ರಾಣಿಗಳ ಜನ್ಮ, ಅದು ಸರೀಸೃಪಾದಿಗಳ ಜನ್ಮಗಳು. ಪ್ರತಿಯೊಂದು ಪ್ರಾಣಿಗಳು ಕೂಡ ಪೂಜ್ಯವೇ. ಆದರೆ ವೇದಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಹಂದಿಯ ಜನ್ಮ, ನಾಯಿಯ ಜನ್ಮ, ಸರೀಸೃಪಾದಿಗಳ ಜನ್ಮ, ಕ್ರಿಮಿಕೀಟಗಳ ಜನ್ಮ, ಮನುಷ್ಯನ ಜನ್ಮಕ್ಕಿಂತಲೂ ಕೆಳಮಟ್ಟಿರುವಂಥದ್ದು, ಅಂಥ ಜನ್ಮಗಳನ್ನು ಹೊಂದುತ್ತಾನೆ. ಆದ್ದರಿಂದ ಈ ಎಲ್ಲವೂ ಕೂಡ ಈ ಭೂಮಿಯಲ್ಲಿ ಆಗ್ತದೆ. ಆದ್ದರಿಂದ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನೋದು ಬೇರೆ ವಿಚಾರ. ಆದರೆ ನಾವು ಮಾಡಿರುವ ಪ್ರತಿಯೊಂದು ಕರ್ಮಗಳಿಗೂ ಕೂಡ ಫಲ ಇದೆ ಈ ಭೂಮಿಯಲ್ಲಿ. ಆದ್ದರಿಂದ ನಕಲು ಅನ್ಯತ್ರ ಮರ್ತ್ಯಾನಾಂ ಭೂಮೋ ಕರ್ಮ ವಿಧೀಯತೆ. ಇದು ಬಹಳ ಇಂಪಾರ್ಟೆಂಟ್. ಯಾಕೆ ಈ ಶಬ್ದವನ್ನು ಹೇಳಿದ್ರು ಅಂತ ಹೇಳಿದ್ರೆ, ಖಲು ಅನ್ಯತ್ರ ಖಲ್ವನ್ಯತ್ರ ಮರ್ತ್ಯಾನ ಕರ್ಮ ವಿಧೀಯತೆ, ಅನ್ಯತ್ರ ಭೂಮೋ ಕರ್ಮ ವಿಧೀಯತೆ. ಇದು ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಬೇರೆ ಭೂಮಿಗಳಲ್ಲಿ ಇಂತಹ ಕರ್ಮಗಳಿಗೆ ಇಂತಹ ಫಲ ಅನ್ನೋದಿಲ್ಲ.
ಇಂತಹ ಫಲ ಅನ್ನುವಂಥದ್ದಿಲ್ಲ. ಹಾಗಾದರೆ ಈ ಪ್ರಶ್ನೆ ಬೇರೆ ಭೂಮಿ ಅನ್ನೋದು ಎಲ್ಲಿದೆ? ಅದಕ್ಕಾಗಿ ಈ ಬ್ರಹ್ಮಾಂಡ ಪುರಾಣವನ್ನು, ಬ್ರಹ್ಮ ವೈವರ್ತ ಪುರಾಣವನ್ನು ಆರಂಭ ಮಾಡುವಾಗ ಆರಂಭದಲ್ಲಿಯೇ ಈ ವಿಚಾರವನ್ನು ಹೇಳ್ತಾನೆ. ವ್ಯಾಸ ಮಹರ್ಷಿಗಳು ಹೇಳ್ತಾರೆ, ಅಚಿಂತ್ಯ ಖಲು ಯೇ ಭಾವ ನತಾಸ್ತರ್ಕೇಣ ಯೋಜಯಿತು. ಇಂತಹ ವಿಚಾರಗಳನ್ನು ತರ್ಕ ಮಾಡಿದರೂ ಕೂಡ ಅದು ಊಹೆಗೆ ಕಲ್ಪನೆಗೆ ಸಿಗುವುದಿಲ್ಲ. ನ ಪ್ರತ್ಯಕ್ಷ ಪ್ರಮಾಣ, ನ ಅನುಮಾನ ಪ್ರಮಾಣ, ಪ್ರತ್ಯಕ್ಷ ಅನುಮಾನಾದಿಗಳಿಂದ ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಇಂತಹ ವಿಚಾರಗಳು. ಆದರೂ ಕೂಡ ಆ ಪುರಾಣಗಳಲ್ಲಿ ಹೇಳುವಾಗ ಹೇಳ್ತಾನೆ, ಅನ್ಯತ್ರ ಮರ್ತ್ಯಾನ, ಅನ್ಯ ಭೂಮಿ ಅಂತಂದ್ರೆ ಯಾವುದು ಅಂತ ಹೇಳಿದ್ರೆ 7 ದ್ವೀಪಗಳಿಗೆ ಪ್ರಧಾನವಾಗಿ ಜಂಬೂದ್ವೀಪ, ಪ್ಲಕ್ಷದ್ವೀಪ, ಶಾಲ್ಮಲಿ ದ್ವೀಪ, ಕುಶದ್ವೀಪ, ಕ್ರೌಂಚದ್ವೀಪ, ಶಾಖದ್ವೀಪ ಮತ್ತು ಪುಷ್ಕರ ದ್ವೀಪ ಅಂತೇಳಿ 7 ದ್ವೀಪಗಳು ಪ್ರಧಾನವಾಗಿ ಪುರಾಣಗಳಲ್ಲಿ ಹೇಳಿರುವಂಥದ್ದು. ಅದರಲ್ಲಿ ಈ ಜಂಬೂದ್ವೀಪದ ವಿಭಾಗವನ್ನು ವಿವರಿಸುವಾಗ ಭಾರತ ಬರುತ್ತದೆ. ಜಂಬೂದ್ವೀಪ ಲವಣ ಸಮುದ್ರದಿಂದ, ಉಪ್ಪಿನ ಸಮುದ್ರದಿಂದ ಆವರಿಸಲ್ಪಟ್ಟಿದೆ ಅಂತೇಳಿ ಪುರಾಣ ವಿವರಿಸುತ್ತದೆ. ಸ್ವಯಂಭೂಮನು ತನ್ನ ಮಗನಾಗಿರುವಂತಹ ಪ್ರಿಯವ್ರತನಿಗೆ ಈ ಭೂಪ್ರದೇಶವನ್ನು ಕೊಡ್ತಾನೆ. ಪ್ರಿಯವ್ರತ ತನಗೆ ಹುಟ್ಟಿರುವಂತಹ 10 ಜನ ಗಂಡು ಮಕ್ಕಳಲ್ಲಿ ಶ್ರೇಷ್ಠರಾಗಿರುವಂತಹ 7 ಜನರಿಗೆ 7 ದ್ವೀಪಗಳನ್ನು ನೀಡುತ್ತಾರೆ. ಅದರಲ್ಲಿ ಜಂಬೂದ್ವೀಪವನ್ನು ಆಗ್ನೇಯನಿಗೆ ಕೊಡ್ತಾರೆ. ಆಗ್ನೇಯನಿಗೆ ಈ ಜಂಬೂದ್ವೀಪವನ್ನು ಆಗ್ನೇತ್ರ 9 ದ್ವೀಪವಾಗಿ ವಿಭಾಗಿಸ್ತಾರೆ. ನಾವು ಇಂದು ವೈದಿಕ ಕರ್ಮದಲ್ಲಿಯೂ ಕೂಡ ಸಂಕಲ್ಪವನ್ನು ಮಾಡುವಾಗ ಜಂಬೂದ್ವೀಪೆ ಭರತಖಂಡೆ ಅಂತ ಹೇಳ್ತಾರೆ. ಜಂಬೂದ್ವೀಪೆ ಭರತಖಂಡೆ ಅಂತ ಹೇಳಿದ್ರೆ ಜಂಬೂದ್ವೀಪದ ಪಾರ್ಟ್ ಅಂತ. ಜಂಬೂದ್ವೀಪೆ ಭಾರತ ಜಂಬೂದ್ವೀಪದ ಒಂದು ಭಾಗ. ಆದ್ದರಿಂದ ಜಂಬೂದ್ವೀಪವನ್ನು ಈ ಆಗ್ನೇದ್ರ 9 ವಿಭಾಗವನ್ನು ಮಾಡ್ತಾನೆ. ಹಿಮವರ್ಷ, ಹೇಮಕೂಟ, ನೈಷಧ, ಇಲಾವೃತ, ನೀಲ, ಶ್ವೇತ, ಶೃಂಗವರ, ಮಾಲ್ಯ ಅಂತ ಹೇಳಿ 9 ಭಾಗ. ಈ 9 ಭಾಗದಲ್ಲಿ ಹಿಮವರ್ಷ ಎನ್ನುವುದು ಏನಿದೆ ಅದು ಭರತನಿಂದ ಆಡಳಿತವಾಗಿರುವಂತಹ ಒಂದು ಭೂಮಿ. ಅದು ಉಳಿದ 8 ಏನು ಭಾಗ ಇದೆ ಅದು ಜಂಬೂದ್ವೀಪದಲ್ಲಿ ಅಂತರ್ಭಾವ ಆಗಿರುವಂತಹ ಒಂದು ಭಾಗ. ಆದ್ರಿಂದ ಈ ಶ್ಲೋಕದ ತಾತ್ಪರ್ಯವನ್ನು ನಾವು ಮಾಡುವಾಗ ಏನು ಹೇಳಬೇಕು ಅಂತ ಹೇಳಿದ್ರೆ, ನಕಲು ಅನ್ಯತ್ರ ಮರ್ತ್ಯಾನಾಮ ಅನ್ನೋದಕ್ಕರ್ಥ ಮರ್ತ್ಯರು ಅಂತ ಹೇಳಿದ್ರೆ ಹುಟ್ಟಿದ ನಂತರ ಇದೇ ಭೂಮಿಯಲ್ಲಿ ಸಾಯುವರು. ಯದ್ ಜನ್ಯಂ ತದ ನಿತ್ಯ, ಹುಟ್ಟಿದವನು ಸಾಯಲೇಬೇಕು. ಹಾಗಾಗಿ ಅದನ್ನು ಮರ್ತ್ಯರು ಅಂತ ಕರೆದಿದ್ದಾರೆ. ಈ ಉಳಿದ 8 ಭೂಮಿಗಳೇನಿದೆ, ಹೇಮಕೂಟ ಆಗಿರ್ಬೋದು, ನೈಷಧ ವರ್ಷ ಆಗಿರ್ಬೋದು, ಇಲಾವೃತ ಆಗಿರ್ಬೋದು, ಇಂತಹ 8 ಭೂಪ್ರದೇಶಗಳು ಜಂಬೂದ್ವೀಪದ ಭೂಪ್ರದೇಶದಲ್ಲಿ ಮರಣ ಇಲ್ಲ. ಅಲ್ಲಿ ಆತ್ಯಂತಿಕ ಸುಖದಲ್ಲಿಯೇ ಅವರು ತೃಪ್ತಿಯನ್ನು ಪಡ್ತಾ ಇರ್ತಾರೆ. ದುಃಖ ಇಲ್ಲ, ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ. ಉತ್ತಮರು, ಅಧಮರು, ಮಧ್ಯಮರು ಅನ್ನುವ ವಿಭಾಗವೇ ಇಲ್ಲ. ಕಲಿಯುಗ, ಕೃತ, ತೇತ, ದ್ವಾಪರ, ಹೀಗೆ 4 ಯುಗಗಳ ಚಿಂತನೆಗಳೂ ಕೂಡ ಇಲ್ಲ. ಪ್ರತಿಯೊಬ್ಬರೂ ಕೂಡ ಅಲ್ಲಿ ಇದ್ದರೆ ಭಗವಂತನ ಚಿಂತನೆಯಲ್ಲಿ ಭಗವಂತನ ಸ್ವರೂಪರಾಗಿಯೇ ಇರುವಂಥವರು. ಆದ್ರಿಂದ ಆ ಉಳಿದ 4 ಪ್ರದೇಶಗಳಲ್ಲಿ, ಆ ಉಳಿದ 8 ಭೂಪ್ರದೇಶಗಳಲ್ಲಿ ಸಂಪೂರ್ಣವಾಗಿ ಭಗವತ್ ಚಿಂತನೆಯಲ್ಲಿ ಅಥವಾ ಸಂಪೂರ್ಣವಾಗಿ ಭಗವದಂಶದಲ್ಲಿ ಇರುವಂಥ ಒಂದು ಭೂಪ್ರದೇಶ. ಆದ್ದರಿಂದ ಮರಣ, ಮುಪ್ಪು ಇವ್ಯಾವೂ ಕೂಡ ಆಕಸ್ಮಿಕ ಸಂಘಟನೆಗಳು, ಪ್ರಕೃತಿಯ ಬದಲಾವಣೆಗಳು ಇದು ಯಾವುದೂ ಇರದೇ ಇರುವುದರಿಂದ ಇಂತಹ ಒಂದು ಶಬ್ದವನ್ನು ಹಾಕಿದ್ದಾರೆ. ಅನ್ಯತ್ರ ಮರ್ತ್ಯ, ಬೇರೆ ಭೂಮಿಗಳಲ್ಲಿ ಈ ರೀತಿಯಾದಂತಹ ಸ್ವರ್ಗ ಚಿಂತನೆ, ಮೋಕ್ಷ ಚಿಂತನೆ ಅಥವಾ
ನರಕದ ಚಿಂತನೆ ಇವ್ಯಾವುಗಳೂ ಇಲ್ಲ ಅಂತ ಹೇಳಿ ಇಲ್ಲಿ ಪುರಾಣಗಳಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇರುವಂಥದ್ದು. ಆದ್ದರಿಂದ ಇವೆಲ್ಲವೂ ಬೇಕಿದ್ರೆ ನಮ್ಮ ಮನುಷ್ಯನ ಜನ್ಮ ಶ್ರೇಷ್ಠ ಜನ್ಮದೆಡೆಗೆ ಸಾಗಬೇಕಿದ್ರೆ ಈ ಭರತ ಭೂಮಿಯೇ ಅತ್ಯಂತ ಪ್ರಮುಖವಾದದ್ದು. ಆದ್ದರಿಂದಲೇ ದೇವತೆಗಳನ್ನು ಕೂಡ ಅವತರಿಸಿದ್ದು. ಎಲ್ಲ ಅವತಾರ ಹೊಂದಿಲ್ಲ. ಏನು ನಾವು ವಿಷ್ಣುವಿನ ಅವತಾರ ಅಂತ ನಾವು ಕೇಳ್ತೇವೆ, 10 ಅವತಾರಗಳನ್ನು ಕೇಳ್ತೇವೆ. ಬೇರೆ ಭೂಪ್ರದೇಶದಲ್ಲಿ ಆದಂತಹ ವರ್ಣನೆಗಳಿಲ್ಲ, ಭರತ ಭೂಮಿಯಲ್ಲಿ ಹೀಗೆ. ಆದ್ದರಿಂದ ಅನ್ಯತ್ರ ಕರ್ಮ ನ ವಿಧೀಯತೆ, ಕರ್ಮಗಳನ್ನು ಬೇರೆ ಭೂಮಿಗಳಲ್ಲಿ ವಿಧಿಸುವುದಿಲ್ಲ ಎನ್ನುವುದು ಈ 3ನೇ ಶ್ಲೋಕದ ತಾತ್ಪರ್ಯ. 4ನೇ ಶ್ಲೋಕ ಏನು ಹೇಳ್ತದೆ ಅಂತ ಹೇಳಿದ್ರೆ, ಭಾರತಸ್ಯಾಸ್ಯ ವರ್ಷಸ್ಯ ನವಭೇದಾನ್ ನಿಬೋಧತ ಸಮುದ್ರಾಂತರಿತಾಜ್ಞೇಯಾಃ ತೇ ತ್ವಗಮ್ಯಃ ಪರಸ್ಪರಂ. ತೇ ತ್ವಗಮ್ಯಾಃ ಪರಸ್ಪರಂ. ನೋಡಿ ಹೇಳ್ತಾನೆ, ಭಾರತಸ್ಯ ಅಸ್ಯ ಭಾರತಸ್ಯಾಸ್ಯ ಸವರ್ಣದೀರ್ಘ ಸಂಧಿ ಆಗುತ್ತದೆ. ವರ್ಷಸ್ಯ ನವಭೇದಾನ್ ನವಭೇದಾನ್ ನಿಬೋಧತ ನವಭೇದಾನ್ ನಿಬೋಧತ ಸಮುದ್ರ ಅಂತರಿತ ಸಮುದ್ರ ಅಂತರಿತ ಸಮಾಸವಾಗಿ ನಾವು ಬಿಡಿಸಿದ್ದೇವೆ. ಜ್ಞೇಯಾಸ್ತೆ ಜ್ಞೇಯಾಸ್ತೆ ವಿಸರ್ಗ ಸಂಧಿಯಾಗಿದೆ. ತ್ವಗಮ್ಯ ತು ಅಗಮ್ಯ ತು ಅಗಮ್ಯ ತ್ವಗಮ್ಯ ಪರಸ್ಪರ. ವಿದ್ಯಾರ್ಥಿಗಳು, ಈ ಭಾರತ ಭೂಮಿಯನ್ನು ಜಂಬೂದ್ವೀಪವನ್ನು ಕಗೆ ಪುರಾಣ ಜಂಬೂದ್ವೀಪವನ್ನ 9 ವಿಭಾಗವಾಗಿ ಪ್ರಿಯವ್ರತ ವಿಭಾಗಿಸಿದ ಅಂತ ನಾವು ಈಗ ನೋಡಿದ್ದೀವಿ. ಆಗ್ನೇಯ ದ್ರವ್ಯ ಮುಂತಾದ ಮಕ್ಕಳಿಗೆ ಕೊಟ್ಟದ ನೋಡಿದ್ದೀವಿ. ಈಗ ಈ ಭರತ ಭೂಮಿಯಲ್ಲಿ ಭಾರತಸ್ಯ ವರ್ಷಸ್ಯ ಈ ಭರತ ಭೂಮಿಯನ್ನು 9 ವಿಭಾಗವಾಗಿ ವಿಭಾಗಿಸಿದೆ. ಈ ಭರತ ನಾಭಿ ಮತ್ತು ಮೇರುದೇವಿಯ ಮಗನಾಗಿ ಹುಟ್ಟಿದವನು ಋಷಭದೇವ. ಆಗ್ನೇತ್ರನ ಮಗ ನಾಭಿ. ಈ ಋಷಭದೇವನ ಮಗ ಭರತ. ಭರತನ ಮಗ ಶತಶೃಂಗ. ಹೀಗೆ 9 ಶತಶೃಂಗ ಈಗ 9 ಜನರಿಗೆ ವಿಭಾಗವಾಗಿ ಕೊಡ್ತಾರೆ. ಮುಂದಿನ ಶ್ಲೋಕದಲ್ಲಿ ಬರ್ತದೆ. ಆದರೆ ಈ ಭರತ ಭೂಮಿಯನ್ನ 9 ವಿಭಾಗವಾಗಿ ಇದೆ ಅನ್ನೋದು ಯಾವುದು ಹೇಗಿದೆ ಅಂತ ಹೇಳಿದ್ರೆ, ಸಮುದ್ರಾಂತರಿತ ಸಮುದ್ರದಿಂದ ಪ್ರತ್ಯೇಕಿಸಲ್ಪಟ್ಟಿದೆ, ವಿಭಜಿಸಲ್ಪಟ್ಟಿದೆ. ತೇತು ಅಗಮ್ಯ ಪರಸ್ಪರ ನ ಗಮ್ಯ ಅಗಮ್ಯ ನ ಗಮ್ಯ ಅಗಮ್ಯ. ಒಂದು ಭೂಪ್ರದೇಶದಿಂದ ಮತ್ತೊಂದು ಭೂಪ್ರದೇಶಕ್ಕೆ ಹೋಗಲಿಕ್ಕೆ ಅಸಾಧ್ಯವಾಗಿದೆ. ಇಷ್ಟು ತಾತ್ಪರ್ಯ. ಭರತ ಭೂಮಿಯನ್ನ 9 ಭಾಗವಾಗಿ ವಿಭಾಗಿಸಿದ್ದಾರೆ ಅಂತ ಹೇಳ್ತೇವೆ. ಅದೊಂದು ಬರ್ತದೆ ಯಾವ ರೀತಿಯಲ್ಲಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಒಂದು ಈ ಸಮುದ್ರಾಂತರಿತ ಜ್ಞೇಯ, ಸಮುದ್ರದಿಂದ ಪ್ರತ್ಯೇಕಿಸಲ್ಪಟ್ಟಿದೆ. ಹಾಗೆ ಅಗಮ್ಯ ಪರಸ್ಪರ, ಒಂದು ಪ್ರದೇಶದಿಂದ ಮತ್ತೊಂದು ಭೂಪ್ರದೇಶಕ್ಕೆ ಹೋಗಲಿಕ್ಕೆ ಅಸಾಧ್ಯವಾಗಿದೆ. ಯಾಕೆ ಅಸಾಧ್ಯವಾಗಿದೆ ಅಂತ ಹೇಳಿದ್ರೆ, ಶ್ಲೋಕದಲ್ಲಿ ಹೇಳ್ತಾನೆ, ಸಾವಿರಾರು ಯೋಜನೆ ವಿಸ್ತೀರ್ಣವನ್ನು ಹೊಂದಿದೆ. ಒಂದೊಂದು ಭೂಪ್ರದೇಶವು ಕೂಡ 18,000 ಯೋಜನೆ. ಇಡೀ ಒಂದು ಜಂಬೂದ್ವೀಪ 1,00,000 ಯೋಜನೆ ವಿಸ್ತೀರ್ಣವನ್ನು ಹೊಂದಿದೆ. ಸುಮಾರು ಇಂದಿನ ಯೋಚನೆಯನ್ನು ಮಾಡಿದರೆ ಒಂದು ಯೋಜನೆ ಅಂತ ಹೇಳಿದ್ರೆ ಸುಮಾರು 3 ಕಿಲೋಮೀಟರ್ಗಿಂತ ಸ್ವಲ್ಪ ಜಾಸ್ತಿ ಆಗ್ತದೆ. ಹೀಗೆ ಆದ್ದರಿಂದ ಅಷ್ಟೇ ಅಲ್ಲ, ಬಹಳಷ್ಟು ನದಿಗಳು ಪ್ರತಿಯೊಂದು ದ್ವೀಪಗಳಲ್ಲಿ ಕೂಡ ಅಥವಾ ಪ್ರತಿಯೊಂದು ಭೂಪ್ರದೇಶದಲ್ಲಿ ಕೂಡ ಬಹಳಷ್ಟು ನದಿಗಳು ಹರಿದಿವೆ, ಕಂದರಗಳಿವೆ, ಜಲಾವೃತವಾಗಿವೆ. ಎಷ್ಟೋ ವನಗಳಿಂದ ವಿಸ್ತಾರವಾಗಿರುವಂತಹ ಕಾಡುಗಳಿವೆ. ಆದ್ದರಿಂದ ಒಂದು ಪ್ರದೇಶದಿಂದ ಮತ್ತೊಂದು ಭೂಪ್ರದೇಶಕ್ಕೆ ಹೋಗಲಿಕ್ಕೆ ಅಸಾಧ್ಯವಾಗಿದೆ ಎನ್ನುವುದಾಗಿದೆ. ಹಾಗಾದ್ರೆ ಯಾವ್ದಾವುದಾಗಿದೆ 9 ಅಂತ ಹೇಳಿದ್ರೆ, ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಇಂದ್ರದ್ವೀಪ, ಕಶೇರುಮಾನದ್ವೀಪ, ತಾಮ್ರವರ್ಣದ್ವೀಪ, ಗಭಸ್ತಿಮಾನದ್ವೀಪ, ನಾಗದ್ವೀಪಸ್ತಥಾ ಸೌಮ್ಯೋ ಗಂಧರ್ವತ್ವಥ ವಾರು. ಬಿಡಿಸೋದು ಹೇಗೆ ಅಂತ ಹೇಳಿದ್ರೆ, ನಾಗದ್ವೀಪ
ವಿಸರ್ಗ ಸಂಧಿ ಆಗಿದೆ. ಸೌಮ್ಯ ಸೌಮ್ಯ ದ್ವೀಪ, ಗಂಧರ್ವ ದ್ವೀಪ, ಗಂಧರ್ವ ತು ಅಥ ತ್ವಥ ಎಣಸಂಧಿ, ತು ಅಥ ತ್ವಥ ಇಲ್ಲಿ ಸಂಧಿ ಆಗಿದೆ. ತು ಅಥ ವಾರ್ಣ ದ್ವೀಪ. ಹೀಗೆ 8 ದ್ವೀಪಗಳು. ಈ ಇಂದ್ರದ್ವೀಪ, ಕಶೇರುಮಾನ ದ್ವೀಪ, ತಾಮ್ರವರ್ಣ ದ್ವೀಪ, ಗಭಸ್ತಿಮಾನ ದ್ವೀಪ, ನಾಗದ್ವೀಪ, ಸೌಮ್ಯ ದ್ವೀಪ, ಗಂಧರ್ವ ದ್ವೀಪ, ವಾರ್ಣ ದ್ವೀಪ ಅಂತೇಳಿ 8 ದ್ವೀಪಗಳಾಗಿ ವಿಭಾಗಿಸಲ್ಪಡುತ್ತದೆ. ಈ ಭರತ ಭೂಮಿಯ ಭಾಗವೇ. ಅದರಲ್ಲಿಯೂ ಕೂಡ ನಾವು ಇಂದು ವಾಸವಾಗಿರುವ ಭೂಪ್ರದೇಶ ಯಾವುದು ಅನ್ನೋದನ್ನು ಈಗ ಹೇಳಿಕೊಂಡಿದ್ದಾನೆ. ಯಾವುದು ಅಂತ ಹೇಳಿದ್ರೆ ಅಯಂತು ನವಮಃ ದೇಶ ದ್ವೀಪಸಾಗರ ಸಂವೃತ ಯೋಜನಾನಾಂ ಸಹಸ್ರಂತು ದ್ವೀಪೋಯಂ ದಕ್ಷಿಣೋತ್ತರ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಶತಶೃಂಗನಿಗೆ 9 ಜನ ಹೇಳ್ತಾ ಇದ್ದಾರೆ. ಸ್ಕಂದ ಪುರಾಣವನ್ನು ನೋಡಬೇಕು. ಸಂಪೂರ್ಣವಾದ ಇದ್ದ ವಿವರಣೆಯೂ ಕೂಡ ಈ ಬ್ರಹ್ಮಾಂಡ ಪುರಾಣಗಳಲ್ಲಿ ಸಿಗ್ತಾ ಇದೆ. ಆದರೂ ಕೂಡ ಕುಮಾರಿ ಇವೆಲ್ಲ ಆ ಪುತ್ರರ ಹೆಸರುಗಳು. ಆ ದ್ವೀಪದ ಹೆಸರೇ ಪುತ್ರರ ಹೆಸರು, ಪುತ್ರರ ಹೆಸರೇ ದ್ವೀಪದ ಹೆಸರು. ಅಯಂತು ಕುಮಾರ ದ್ವೀಪ ಅಂತ ಹೆಣ್ಣು ಮಗಳಿಗೆ ಕೊಟ್ಟಂತಹ ದ್ವೀಪ. ಅವ್ರ ಕಡೆಗೆ ಮತ್ತೆ ಪುನಃ ವಿಭಾಗಿಸಿಕೊಡ್ತಾರೆ ಬೇರೆ ವಿಚಾರ. ಅಯಂತು ನವಮಃ ತೇಷಾಂ ಈ ದ್ವೀಪಗಳು ನವಮಃ ದ್ವೀಪ ಸಾಗರ ಸಮುದ್ರ, ಸಾಗರದಿಂದ ಸುತ್ತುವರಿಯಲ್ಪಟ್ಟಿದೆ, ಸಮುದ್ರಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಕಾಣಿಸ್ತದೆ ಸುತ್ತುವರಿಯಲ್ಪಟ್ಟಿರುವಂತೆ. ಯೋಜನಾ ಸಹಸ್ರಂತು ಸಹಸ್ರ ಯೋಜನಾ ದ್ವೀಪ ಅಯಂ ದಕ್ಷಿಣೋತ್ತರ, ಅಯಂ ದ್ವೀಪ ದಕ್ಷಿಣೋತ್ತರ ಸಹಸ್ರ ಯೋಜನಾ. ಹೀಗೆ ಅನ್ವಯ ಮಾಡಿಕೊಂಡು ಈ ದ್ವೀಪವಾದ 1,000 ಅಂತಂದ್ರೆ 1000 ಅಂತ 1,000 ಯೋಜನೆಯ ವಿಸ್ತೀರ್ಣವನ್ನು ಹೊಂದಿದೆ. ದಕ್ಷಿಣದಿಂದ ಉತ್ತರವಾಗಿ 1,000 ಯೋಜನೆಯ ವಿಸ್ತೀರ್ಣವನ್ನು ಹೊಂದಿದೆ. ಇಂದು ಭಾರತ ನಕಾಶೆ ಅಥವಾ ಭರತ ಖಂಡದ ಈ ನಮ್ಮ ದೇಶದ ವ್ಯಾಪ್ತಿಯನ್ನು ನಾವು ಒಂದು ಜಾಗ್ರಫಿ ಮೂಲಕವಾಗಿ ನಾವು ಯೋಚನೆಯನ್ನು ಮಾಡಿದರೆ 3,214 ಕಿಲೋಮೀಟರ್ ಚದರ ಕಿಲೋಮೀಟರ್ ಅಂತ ನಾವು ಓದ್ತೇವೆ. 3,214 ಚದರ ಕಿಲೋಮೀಟರ್ ಓದ್ತೇವೆ. 2,933 ಪೂರ್ವ ಪಶ್ಚಿಮವಾಗಿ 2,933 ಚದರ ಕಿಲೋಮೀಟರ್ ಇದೆ. ಸುಮಾರು ನಮಗೆ ಇದು ಅನ್ವಯ ಆಗುತ್ತದೆ ಈ ಯೋಚನೆಯನ್ನು ಮಾಡಿದರೆ. 1,000 ಯೋಜನೆಯ ವಿಸ್ತೀರ್ಣ ಅಂತ ಹೇಳಿದ್ರೆ ಭರತ ಭೂಮಿಯ ಈ ವ್ಯಾಪ್ತಿಯನ್ನು ನೋಡಿದರೆ ಇಂದು ಕೂಡ 3,214 ದಕ್ಷಿಣೋತ್ತರವಾಗಿದೆ ಅನ್ನೋ ಚದರ ಕಿಲೋಮೀಟರ್ ಇದೆ ಎಂದು ಕಂಡುಬರುತ್ತದೆ. ಈ ದ್ವೀಪದ ವೈಶಿಷ್ಟ್ಯತೆ ಏನು ಆಗಿದೆ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ವಿವರಿಸ್ತಾ ಹೋಗ್ತಾರೆ. ಹೀಗೆ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಮಹೇಂದ್ರ ಮಲಯ ಸಖ್ಯ ಶುಕ್ತಿಮಾನ್ ವೃಕ್ಷಪರ್ವತ ವಿಂಧ್ಯಶ್ಚ ಪಾರಿಯಾತ್ರಾಶ್ಚ ಇತ್ಯೇತೆ ಕುಲಪರ್ವತ. ಮುಂದಿನ ಶ್ಲೋಕದಲ್ಲಿ 7 ಕುಲಪರ್ವತಗಳ ವರ್ಣನೆ ಇದೆ. ಮಹೇಂದ್ರ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇರುವಂಥದ್ದು, ಮಹೇಂದ್ರೋ ಮಲಯ ಸಖ್ಯ ಶುಕ್ತಿಮಾನ್ ವೃಕ್ಷಪರ್ವತ ವಿಂಧ್ಯಶ್ಚ ಪಾರಿಯಾತ್ರಶ್ಚ ಇತ್ಯೇತೆ ಕುಲಪರ್ವತ. ಈ ರೀತಿಯಾಗಿ ಈ ಒಂದು ದಕ್ಷಿಣೋತ್ತರವಾಗಿ 1000 ಯೋಜನೆಯ ವಿಸ್ತೀರ್ಣವನ್ನು ಹೊಂದಿರುವಂತಹ 9ನೇ ದ್ವೀಪದ ವೈಶಿಷ್ಟ್ಯವನ್ನು ಮುಂದಿನ ಶ್ಲೋಕದಲ್ಲಿ ವಿವರಿಸ್ತಾರೆ. ಅದು ಯಾವ್ದಾವುದು ಅಂತ ಹೇಳಿದ್ರೆ, ಮಹೇಂದ್ರ ಪರ್ವತ, 7 ಕುಲ ಪರ್ವತಗಳು. ಮಹೇಂದ್ರ ಕುಲದಲ್ಲಿ ಭಾರತಾಕಾಶ ಇಲ್ಲಿದೆ. ಇದರಲ್ಲಿ ಬರುವಂಥದ್ದು ಮಹೇಂದ್ರ, ಮಲಯ, ಸಖ್ಯ ಪರ್ವತ, ಶುಕ್ತಿಮಾನ್ ಪರ್ವತ, ವೃಕ್ಷ ಪರ್ವತ,
ವಿಂಧ್ಯ ಪರ್ವತ, ಪಾರಿಯಾತ್ರ ಪರ್ವತ ಇತ್ಯೇತೆ ಕುಲಪರ್ವತ. ಇವೇ ಕುಲಪರ್ವತಗಳು. ಪ್ರಸಿದ್ಧ ಕುಲಪರ್ವತ ಅನ್ನೋದಕ್ಕರ್ಥ ನಮ್ಮ ವಂಶ, ಈ ಒಂದು ಭೂಪ್ರದೇಶದ ಜೀವಾಳ ಅನ್ನೋ ಅರ್ಥ. ಅನೇಕ ಸಂಸ್ಕೃತಿಗಳು ಹುಟ್ಟುಕೊಂಡಿವೆ, ಅನೇಕ ರಾಜಮನೆತನಗಳಿವೆ, ಅನೇಕ ಮಹರ್ಷಿಗಳ ಪಾದಸ್ಪರ್ಶ ಆಗಿದೆ, ಅನೇಕ ನದಿಗಳು ಹರಿತಾ ಅಲ್ಲಿಯ ಒಂದು ಕೃಷಿಕರ ಜನ್ಮವನ್ನು, ಕೃಷಿಕರಿಗೆ ಒಂದು ಬೆಳಕನ್ನು ಕೊಟ್ಟಿದೆ. ಇದಕ್ಕೆಲ್ಲ ಮೂಲ ಕಾರಣ ಯಾವುದು ಅಂತ ಹೇಳಿದ್ರೆ ಈ 7 ಪರ್ವತಗಳು. ಅನೇಕ ಪರ್ವತಗಳಿವೆ, ಬೇರೆ ವಿಚಾರ. ಅದೇ ಈ ಒಂದು ಪುರಾಣಗಳಲ್ಲಿ ಈ ಶ್ಲೋಕಗಳನ್ನು ಇಟ್ಕೊಂಡು ಈ 7 ಕುಲಪರ್ವತಗಳನ್ನು ಗುರುತಿಸಿದ್ದಾರೆ. ಯಾವುದಪ್ಪ ಅಂತ ಹೇಳಿದ್ರೆ ಮಹೇಂದ್ರ ಪರ್ವತ ಮೊದಲನೇದಾಗಿ ಹೇಳ್ತಾ ಇರುವಂಥದ್ದು. ಇಲ್ಲಿ ಬರುವಂಥದ್ದು, ಇಲ್ಲಿ ಬರ್ತದೆ ಮಹೇಂದ್ರ ಪರ್ವತ ಅನ್ನುವಂಥದ್ದು. ಮಲಯ ಪರ್ವತ ಮುಂದೆ ಹೇಳುವಂಥದ್ದು ಇಲ್ಲಿ ಬರ್ತದೆ. ಸಖ್ಯ ಪರ್ವತ, ಸಖ್ಯಾದ್ರಿ ಪರ್ವತ ಇಲ್ಲಿ ಬರ್ತದೆ. ಸಖ್ಯಾದ್ರಿ ವಿವರಣೆಯನ್ನು ಆಮೇಲೆ ನೋಡುವ. ಸಖ್ಯ ಪರ್ವತ, ಶುಕ್ತಿಮಾ ಈ ವಿಂಧ್ಯ ಪರ್ವತದ ಮೇಲ್ಭಾಗ ಕೆಳಭಾಗದಲ್ಲಿ ವೃಕ್ಷ ಪರ್ವತ, ಹೀಗೆ ರೀತಿಯಲ್ಲಿ ವಿಂಧ್ಯ, ಹೀಗೆ ಈ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ವಿಭಾಗಿಸಿದಂತಹ ಒಂದು ಪರ್ವತ ಇದು. ವಿಂಧ್ಯಶ್ಚ ಪಾರಿಯಾತ್ರ ಪರ್ವತ, ಅದನ್ನು ಅರಾವಳಿ ಬೆಟ್ಟ ಅಂತ ಕರೀತೇವೆ. ಇವೇ 7 ಕುಲಪರ್ವತಗಳು. ನೋಡಿ, ಈ ಪರ್ವತದ ವೈಶಿಷ್ಟ್ಯತೆ ಯಾಕೆ ಕುಲಪರ್ವತ ಅಂತ ಕರೆದ್ರು ಅಂತ ಹೇಳಿದ್ರೆ, ಮಹೇಂದ್ರ ಪರ್ವತ ಉತ್ತರ ಪ್ರದೇಶದ ಡೆಹರಾಡೂನ್ನಿಂದ ಒರಿಸ್ಸಾದ ತನಕ ಹಬ್ಬಿದೆ. ಉತ್ತರ ಪ್ರದೇಶದ ಡೆಹರಾಡೂನ್ನಿಂದ ಒರಿಸ್ಸಾದ ತನಕ ಹಬ್ಬಿದೆ. ಹೀಗೆ ರೀತಿಯಲ್ಲಿ ಹನುಮಂತ ಲಂಕೆಗೆ ಹಾರಿದ್ದು ಕೂಡ ಈ ಪರ್ವತದಿಂದ. ಯಾಕೆ ಇದೆಲ್ಲ ಯಾಕೆ ಕುಲಪರ್ವತ ಅಂತ ಹೇಳಿದ್ರೆ ಮಹತ್ವ ಇದೆ. ಇದರ ದರ್ಶನದಿಂದಲೇ ಒಂದು ಭಾವನೆ ಇದೆ, ಸ್ಪರ್ಶದಿಂದ ಭಾವನೆ ಇದೆ. ಹೀಗೆ ರೀತಿಯಲ್ಲಿ ಮಹಾತ್ಮರು ಓಡಾಡಿದ ಸ್ಥಳ ಇದೆ. ಕುಂತಿ, ಧರ್ಮರಾಯ ಮತ್ತು ಭೀಮನ ಮಂದಿರವನ್ನು ನಾವಿಲ್ಲಿ ನೋಡಬಹುದು. ಪುರಾಣ ವೈಶಿಷ್ಟ್ಯತೆ ಇದೆ. ಹೀಗೆ ರೀತಿಯಲ್ಲಿ ಕುಂತಿಯ ಮಂದಿರವನ್ನು ಗೋಕರ್ಣೇಶ್ವರ ಅಂತ ಕೂಡ ಕರೀತಾರೆ. ದಕ್ಷಿಣದ ರಾಜರಾಜೇಂದ್ರ ಚೋಳ 11ನೇ ಶತಮಾನದಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪಿಸಿರುವಂಥ ಒಂದು ಸ್ಥಳ ಇದೆ. ಇಲ್ಲಿ ಪ್ರಸಿದ್ಧವಾಗಿರುವಂತಹ ಒಂದು ನದಿಗಳು ಯಾವುದು ಅಂತ ಹೇಳಿದ್ರೆ ತ್ರಿಸಾಮ, ಋಷಿಕುಲ್ಯ, ಇಕ್ಷುಲ, ವೇಗವತಿ, ಮಹೇಂದ್ರ ತನಯ ಎನ್ನುವಂತಹ ಪ್ರಸಿದ್ಧ ನದಿಗಳು ಈ ಪ್ರದೇಶದಿಂದ ಹರಿದು ಅನೇಕ ರೈತರ, ಅನೇಕ ಭಕ್ತರ ಜನ್ಮವನ್ನು ಪಾವನ ಮಾಡಿದೆ ಅಂತ ಹೇಳಿ ನಾವು ಇತಿಹಾಸವನ್ನು ನೋಡಬಹುದು. ಅದರದ್ದೇ ಕುಲಪರ್ವತ ಅಂತ. 2ನೇದು ಪರ್ವತ ಮಲಯ ಪರ್ವತ, ಇಲ್ಲಿ ಬರ್ತದೆ. ಹೀಗೆ ರೀತಿಯಲ್ಲಿ ನೀಲಗಿರಿ ಬೆಟ್ಟ ಅಂತ ನಾವು ಕರೀತೇವೆ. ಇದು ಮೈಸೂರಿನ ದಕ್ಷಿಣಕ್ಕೆ ಮತ್ತು ಕೇರಳದ ತಿರುವಾಂಕೂರು ಪ್ರದೇಶಕ್ಕೆ ವ್ಯಾಪಿಸಿಕೊಂಡಿರುವಂಥ ಒಂದು ಪ್ರದೇಶ ಮಲಯ ಪ್ರದೇಶ. ಈ ಪರ್ವತದಿಂದ ಮುಂದುವರಿದಂಥ ಒಂದು ಭಾಗ ಇದೆ. ಇದು ಕೂಡ ಅತ್ಯಂತ ಮಹತ್ವವಾದಂಥ ಒಂದು ಪರ್ವತ. ಶಂಕರಾಚಾರ್ಯರ ಜನ್ಮಭೂಮಿ. ನಾರಾಯಣ ಗುರುಗಳು ಕೂಡ ಇಲ್ಲಿ ಜನಿಸಿದ್ದಾರೆ. ಶ್ರೀಗಂಧದ ನಾಡು ಅಂತ ಕೂಡ ಇದನ್ನು ಕರೆದಿದ್ದಾರೆ, ಈ ಥರ ವ್ಯಾಪ್ತಿಗೆ ಸೇರಿರುವಂಥ ಪ್ರದೇಶವನ್ನು. ಅಷ್ಟೇ ಅಲ್ಲ, ಅನೇಕ ಭಕ್ತರು ಹೋಗುವಂಥ ಒಂದು ಸ್ಥಳ ಶಬರಿಮಲೆ, ಅಯ್ಯಪ್ಪ ಸ್ವಾಮಿ ಮಂದಿರ, ಇವೆಲ್ಲವೂ ಕೂಡ ಈ ಮಲೆಯ ಪ್ರದೇಶದಲ್ಲಿಯೇ ಕೂಡ ಬರ್ತದೆ. ಹೀಗೆ ರೀತಿಯಲ್ಲಿ ಇಲ್ಲಿ ಪ್ರಸಿದ್ಧವಾಗಿ ಹರಿದಿರುವಂಥ ನದಿಗಳು ವೈಗಾಯ್, ಸಂಸ್ಕೃತದಲ್ಲಿ ಕೃತಮಾಲ ಅಂತ ಕರೀತಾರೆ, ತಾಮ್ರಪರ್ಣಿ, ಪಂಪ, ಕಬಿನಿ, ನಯ್ಯ, ಪೆರಿಯ, ಭಾರತಪುಳ, ಹೀಗೆ ಅನೇಕ ಪ್ರಸಿದ್ಧ ನದಿಗಳು ಇಲ್ಲಿ ಹರಿದಿವೆ. ಅಷ್ಟೇ ಅಲ್ಲ, ಅಲ್ಲಿರುವ ಜನರನ್ನು ಕೂಡ ಪಾವನ ಮಾಡಿದ್ದಾರೆ. ಅದ್ವೈತ ತತ್ವ ಸಿದ್ಧಾಂತಗಳು ಕೂಡ ಪ್ರಸಾರವಾಗಿರುವಂತಹ ಆರಂಭದ ಸ್ಥಳ ಇದೆ. ಹೀಗೆ ರೀತಿಯಲ್ಲಿ 3ನೇ ಕುಲಪರ್ವತ ಸಖ್ಯಾದ್ರಿ ಪರ್ವತ. ನಾವೆಲ್ಲ ಇಲ್ಲಿ ಇರುವಂತಹ ಒಂದು ಭೂಪ್ರದೇಶ ಇಲ್ಲಿಂದ ಆರಂಭವಾಗಿ ಹೀಗೆ ಮುಂದುವರಿಯುತ್ತದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಹಬ್ಬಿರುವಂತಹ ಒಂದು ಭೂಪ್ರದೇಶ ಇದೆ. ಇದಕ್ಕೆ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯತೆ ಇದೆ. ಮುನಿಗಳ ಪಾದಸ್ಪರ್ಶ ಆದಂತಹ ಒಂದು ಸ್ಥಳ ಇದೆ. ಕಶ್ಯಪ ಮುನಿ, ಅತ್ರಿ, ಭಾರದ್ವಾಜ, ವಶಿಷ್ಠ, ಗೌತಮ, ಅಗಸ್ತ್ಯ, ಹೀಗೆ ಶ್ರೇಷ್ಠ ಸಂತರು, ಋಷಿಮುನಿಗಳು ಪಾದಸ್ಪರ್ಶವನ್ನು ಮಾಡಿರುವಂತಹ ಒಂದು ಸ್ಥಳ ಸಖ್ಯಾದ್ರಿ ಪರ್ವತ.
ಅತ್ಯಂತ ಮಹತ್ವವಾಗಿರುವಂಥದ್ದು. ಸಾಕ್ಷಾತ್ ಗಣಪತಿಯೇ ಆತ್ಮಲಿಂಗವನ್ನು ನೆಲಕ್ಕೆ ಇಟ್ಟಿರುವಂಥ ಒಂದು ಪ್ರದೇಶ ಅಂತ ಪ್ರಸಿದ್ಧಿಯನ್ನು ಹೊಂದಿದೆ. ಹೀಗೆ ರೀತಿಯಲ್ಲಿ ಅಷ್ಟೇ ಅಲ್ಲ, ಸಹ್ಯಾದ್ರಿ ಪರ್ವತದಲ್ಲಿ 3 ಭಗವಂತನ ಮಂದಿರಗಳನ್ನು ಕೂಡ ಕಾಣಬಹುದು. ವಿಷ್ಣುವಿನ ಮಂದಿರ, ಬ್ರಹ್ಮ ಮಂದಿರ, ಹಾಗೆಯೇ ಈಶ್ವರನ ಶಿವನ ಮಂದಿರ ಕೂಡ ಸಿಗ್ತದೆ. ಅತಿಬಲೇಶ್ವರ ಅನ್ನುವುದು ವಿಷ್ಣು ಮಂದಿರ, ಬ್ರಹ್ಮನ ಕೋಟೇಶ್ವರ, ಶಿವನ ಮಹಾಬಲೇಶ್ವರ, ತ್ರಯಂಬಕೇಶ್ವರ, ಹಾಗೆ ಪಂಚಸಿದ್ಧಿ ಕ್ಷೇತ್ರಗಳು ಗೋಕರ್ಣೇಶ್ವರ ಆಗಿರ್ಬೋದು, ಧಾರೇಶ್ವರ ಆಗಿರ್ಬೋದು, ಅಥವಾ ಮುರುಡೇಶ್ವರ ಆಗಿರ್ಬೋದು, ಸಿದ್ಧಕೇಶ್ವರ ಆಗಿರ್ಬೋದು, ಹೀಗೆ ಎಲ್ಲ ಪ್ರಸಿದ್ಧವಾಗಿರುವಂತಹ ದೇವಸ್ಥಾನಗಳು ಕೂಡ ಇಲ್ಲಿ ಇವೆ. ಅಷ್ಟೇ ಅಲ್ಲ, ಐತಿಹಾಸಿಕವಾಗಿ ನಾವು ನೋಡಿದರೆ ಆದಿಲ್ ಶಾಹಿ ಮತ್ತು ಮುಘಲ್ ಶಾಹಿಗಳನ್ನು ಮೆಟ್ಟಿ ನಿಂತಿರುವಂತಹ ಶಿವಾಜಿಯ ಜನ್ಮಭೂಮಿ ಕೂಡ ಇದೆ. ಹಾಗೆ ಸಂತರನ್ನು ನಾವು ನೋಡಲಿಕ್ಕೆ ಹೋದರೆ ಸಮರ್ಥ ರಾಮದಾಸರು, ಶ್ರೀಧರ ಸ್ವಾಮಿಗಳು, ಹಾಗೆ ಗುರು ಗೋವಿಂದ ಪಾದದ ತಪೋಭೂಮಿ ಕೂಡ ಈ ಸಹ್ಯಾದ್ರಿ ಪರ್ವತವಾಗಿದೆ. ಹಾಗೆಯೇ ಇಲ್ಲಿ ಪ್ರಸಿದ್ಧವಾಗಿ ಹರಿದಿರುವಂತಹ ನದಿಗಳು ಅಂತ ಹೇಳಿದ್ರೆ ಬ್ರಹ್ಮಗಿರಿಯ ತ್ರಯಂಬಕದಲ್ಲಿ ಗೋದಾವರಿ ನದಿ ಹುಟ್ಟಿಕೊಂಡಿದೆ. ಗೋದಾವರಿ, ಕೃಷ್ಣ, ಭೀಮ, ತಾಪಿ, ಕೋಯನ, ತುಂಗಭದ್ರ, ಕಾವೇರಿ, ಅಷ್ಟೇ ಅಲ್ಲ ನೂರಾರು ಸಾವಿರಾರು ನದಿಗಳು, ಶರಾವತಿ, ಕಾಳಿ, ಹೀಗೆ ಈ ರೀತಿಯಾಗಿ ಸಾವಿರಾರು ನದಿಗಳು ಇಲ್ಲಿ ಹರಿದಿರುವಂಥದ್ದು ಒಂದು ವಿಶೇಷ. ಸಹ್ಯಾದ್ರಿ ಪರ್ವತದಲ್ಲಿ ಇನ್ನೊಂದು ವೈಶಿಷ್ಟ್ಯತೆ ಇದೆ. 12 ಜ್ಯೋತಿರ್ಲಿಂಗಗಳಲ್ಲಿ 6 ಜ್ಯೋತಿರ್ಲಿಂಗಗಳು ಕೂಡ ಸಹ್ಯಾದ್ರಿ ಪರ್ವತದಲ್ಲಿ ಇರುವುದು ವೈಶಿಷ್ಟ್ಯತೆಯನ್ನು ಹೊಂದಿರುವಂಥದ್ದು. ಲಕ್ಷ್ಮಣ ಶೂರ್ಪಣಕ್ಕೆಯ ಮೂಗನ್ನು ಕೊಯ್ದಿರುವಂತಹ ಒಂದು ಸ್ಥಳ ಸಹ್ಯಾದ್ರಿ ಪರ್ವತ ಈತ ನಾವು ನೋಡಿದಾಗ. ಹಾಗೆಯೇ ಪಂಚವಟಿ ಎಂದಿನ ನಾಸಿಕ್ ಆಗಿದೆ. ಹಾಗೆ ಅಜಂತ ಎಲ್ಲೋರ ಗುಹೆಗಳು, ಇದು ಕೂಡ ಅತ್ಯಂತ ಪುಣ್ಯತಮವಾಗಿರುವಂಥದ್ದು. ಇದು ಕೂಡ ಈ ಸಹ್ಯಾದ್ರಿ ಪರ್ವತದ ತಪ್ಪಲಲ್ಲಿ ಇರುವಂಥದ್ದು. ಪೂನಾ, ಶಿರಡಿ, ಅಷ್ಟವಿನಾಯಕ ಕ್ಷೇತ್ರಗಳು, ಹಾಗೆ ಭೀಮಾಶಂಕರ, ಹೀಗೆ ಅತ್ಯಂತ ಪ್ರಸಿದ್ಧ ಕ್ಷೇತ್ರಗಳು ಸಹ್ಯಾದ್ರಿ ಪರ್ವತದಲ್ಲಿ ಇರುವಂಥದ್ದು, ವೈಶಿಷ್ಟ್ಯತೆಯನ್ನು ಹೊಂದಿರುವಂಥದ್ದು. ಹಾಗೆಯೇ ಮಹೇಂದ್ರೋ ಮಲಯ ಸಖ್ಯ ಶುಕ್ತಿಮಾನ್ ಅಂತಂದ್ರೆ ವಿಂಧ್ಯ ಪರ್ವತದ ಉಪಪರ್ವತ ಅಂತ ಕರೆಸಲ್ಪಡುತ್ತದೆ. ವಿಂಧ್ಯ ಪರ್ವತ ನಾವು ಈಗಾಗಲೇ ನೋಡಿರುವಂಥದ್ದು. ಹೀಗೆ ಈ ರೀತಿಯಾಗಿ ವಿಭಾಗಿಸಿರುವಂತಹ ಸುಮಾರು ಇಲ್ಲಿ ಬರ್ತದೆ ಶುಕ್ತಿಮಾನ್ ಅನ್ನುವಂಥದ್ದು. ಉಜ್ಜಯಿನಿಯ ಸಮೀಪದಲ್ಲಿರುವಂತಹ ವಿಂಧ್ಯ ಪರ್ವತದ ಪಶ್ಚಿಮ ಭಾಗದಲ್ಲಿರುವಂಥದ್ದು. ಹಾಗೆ ವೃಕ್ಷ ಪರ್ವತ ಅನ್ನುವಂಥದ್ದು ಈ ವಿಂಧ್ಯ ಪರ್ವತದ ಪೂರ್ವ ಭಾಗದಲ್ಲಿರುವಂಥದ್ದು. ಈ 5 ಪರ್ವತಗಳು. ಹಾಗೆ 6ನೇದಾದಂತಹ ಪರ್ವತ ವಿಂಧ್ಯ ಪರ್ವತ. ವಿಂಧ್ಯ ಪರ್ವತವು ಕೂಡ ಅತ್ಯಂತ ಮಹತ್ವವಾದದ್ದು. ಭಾರತವನ್ನು ದಕ್ಷಿಣೋತ್ತರವಾಗಿ ವಿಭಾಗಿಸಿರುವಂತಹ ಒಂದು ಪ್ರದೇಶ ಪರ್ವತ ಇದೆ. ಇದರ ವ್ಯಾಪ್ತಿ, ಈ ಪರ್ವತ ಶ್ರೇಣಿ ಸುಮಾರು 1,000 ಚದರ ಕಿಲೋಮೀಟರ್ನಷ್ಟು ಉದ್ದವಾಗಿದೆ. 1,000 ಚದರ ಕಿಲೋಮೀಟರ್ನಷ್ಟು ಉದ್ದವಾಗಿದೆ. ಹಾಗೆ 1 ಲಕ್ಷ ಚದರ ಕಿಲೋಮೀಟರ್ ಅಷ್ಟು ವಿಸ್ತಾರವನ್ನು ಹೊಂದಿದೆ. ಹೀಗೆ ಈ ರೀತಿಯಲ್ಲಿ ಆದ್ದರಿಂದ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತವನ್ನಾಗಿ ವಿಭಾಗಿಸಿರುವಂತಹ ಪರ್ವತ ಯಾವುದು ಅಂತ ಹೇಳಿದ್ರೆ ವಿಂಧ್ಯ ಪರ್ವತವನ್ನು ಕರೆಸಿಕೊಳ್ಳುತ್ತದೆ. ಇದು ಕೂಡ ಅನೇಕ ವಂಶಸ್ಥರಿಗೆ ಆಶ್ರಯವನ್ನು ನೀಡಿರುವಂತಹ ಒಂದು ಪರ್ವತ. ಮಾಳವ, ಕರುಷ, ಮೇಕಲ, ಉತ್ಕಲ, ದಶಾರಣ, ಭೋಜ, ಕೋಸಲ ವಂಶ, ಹೀಗೆ ಅನೇಕ ಶ್ರೇಷ್ಠ ವಂಶರ ಒಂದು ಜನ್ಮಭೂಮಿ ಕೂಡ ಆಗಿರುವಂಥದ್ದು. ನದಿಗಳು ಅನೇಕ ನೂರಾರು ಸಾವಿರಾರು ನದಿಗಳು ಕೂಡ ಇಲ್ಲಿ ಹುಟ್ಟುಕೊಂಡಿವೆ. ನರ್ಮದಾ ನದಿಯ ಉಗಮ ಸ್ಥಾನವಾಗಿರುವಂತಹ ಅಮರಕಂಟಕ ಎನ್ನುವಂತಹ ಒಂದು ಸ್ಥಳವು ಕೂಡ ಇಲ್ಲಿರುವಂಥದ್ದು ವಿಶೇಷ. ಚಂಬಲ್, ಬೇತಾ, ಕೇನ, ಕ್ಷಿಪ್ರ, ಬನಾಸ್, ಸೋನಾಭದ್ರ, ಹೀಗೆ ಕೊನೆಯಲ್ಲಿ ಮಹಾನದಿ, ಅತ್ಯಂತ ಶ್ರೇಷ್ಠವಾಗಿರುವಂತಹ ನದಿಗಳು ಈ ಪರ್ವತದ ತಪ್ಪಲು ಪ್ರದೇಶದಲ್ಲಿ ಹರಿದಿರುವಂಥದ್ದು, ವೈಶಿಷ್ಟ್ಯತೆಯನ್ನು ಹೊಂದಿರುವಂಥದ್ದು. ಅನೇಕ ಜನರ ಒಂದು ಆಶಾಕಿರಣವಾಗಿ, ಕೃಷಿಕರಿಗೆ, ಸಂತರಿಗೆ ತಪೋಭೂಮಿಯಾಗಿ ಇರುವಂಥದ್ದು, ವೈಶಿಷ್ಟ್ಯತೆಯನ್ನು ಹೊಂದಿರುವಂಥದ್ದು. ಅಷ್ಟೇ ಅಲ್ಲ, ವಜ್ರಗಣಿಯಾಗಿರುವಂತಹ ಬನ್ನ ಅನ್ನುವಂಥದ್ದು ಕೂಡ ಇಲ್ಲಿರುವಂಥದ್ದು ವೈಶಿಷ್ಟ್ಯ. ಕೊನೆಯದಾಗಿ ಅರಾವಳಿ ಬೆಟ್ಟ, ಅದನ್ನು ಪಾರಿಯಾತ್ರಾ ಪರ್ವತ ಅಂತ ಕರೀತೇವೆ. ಈ ಪ್ರದೇಶದಲ್ಲಿರುವಂಥದ್ದು ಹೀಗೆ ಈ ರೀತಿಯಲ್ಲಿ ಅರಾವಳಿ ಬೆಟ್ಟ. ಇದು ರಾಜಸ್ಥಾನದಲ್ಲಿದೆ. ಭೃಗು ಮತ್ತು ಗೌತಮರು ವಾಸವಾಗಿರುವಂತಹ ಒಂದು ಪ್ರದೇಶ.
ವಶಿಷ್ಠರ ಆಶ್ರಯ ಸ್ಥಾನವೂ ಕೂಡ ಆಗಿರುವಂಥದ್ದು. ವಿಶ್ವಾಮಿತ್ರರು ನಂದಿನಿಯನ್ನು ಯುದ್ಧ ಮಾಡಿ, ನಂದಿನಿಗೋಸ್ಕರವಾಗಿ ಯುದ್ಧವನ್ನು ಮಾಡಿ ಕೀಳಿರುವಂಥ ಒಂದು ಪ್ರದೇಶ. ಹೀಗೆ ಅನೇಕ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಮುಂದಿನ ಅವಧಿಯಲ್ಲಿ ಯಾವ ವೈಶಿಷ್ಟ್ಯತೆಯನ್ನು ಹೊಂದಿದೆ ಅನ್ನೋದನ್ನು ವಿವರಿಸೋಣ.